ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಈ ತರ ಪ್ರಾಬ್ಲಮ್ ಬರ್ತಿದೆಯಾ ಅಥವಾ ಇನ್ಸ್ಟಾಗ್ರಾಮ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ವಾ? ಸ್ಟೋರಿ ರೀಲ್ಸ್ ನೋಡ್ತಾ ಇದ್ರೆ ಸ್ವಲ್ಪ ಓಪನ್ ಆಗಿ ರೊಟೇಟ್ ಆಗೋದು, ಈ ತರ ರೊಟೇಟ್ ಆಗೋದು, ಬಫರಿಂಗ್ ಆಗೋದು, ಈ ತರ ಪ್ರಾಬ್ಲಮ್ ಆಗ್ತಿದೆಯಾ? ಈ ಬಫರಿಂಗ್ ಪ್ರಾಬ್ಲಮ್ನ ಇನ್ಸ್ಟಾಗ್ರಾಮ್ದು ಹೇಗೆ ಸಾಲ್ವ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇನ್ಸ್ಟಾಗ್ರಾಮ್ ಬಫರಿಂಗ್ ಅಥವಾ ಸ್ಲೋ ವರ್ಕ್ ಆಗೋದನ್ನ ಹೇಗೆ ಸ್ಟಾಪ್ ಮಾಡೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪ್ ಮೇಲೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ನಂತರ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಟೋರೇಜ್ ಆ್ಯಂಡ್ ಕ್ಯಾಚ್ ಅಂತಿದೆಯಲ್ಲ, ಸ್ಟೋರೇಜ್ ಆ್ಯಂಡ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ ನಂತರ ಬ್ಯಾಕ್ ಬನ್ನಿ, ಹೋಮ್ ಸ್ಕ್ರೀನ್ ಬನ್ನಿ. ಇವಾಗ ಪ್ಲೇ ಸ್ಟೋರ್ ಓಪನ್ ಮಾಡಿಕೊಳ್ಳಿ. ಪ್ಲೇ ಸ್ಟೋರ್ದಲ್ಲಿ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಬಂದಿದೆಯಾ ಒಮ್ಮೆ ಚೆಕ್ ಮಾಡಿ. ಅಪ್ಡೇಟ್ ಬಂದಿತ್ತಂದರೆ ಅಪ್ಡೇಟ್ ಮಾಡಿ, ನಿಮ್ಮ ಇನ್ಸ್ಟಾಗ್ರಾಮನ್ನು ಅಪ್ಡೇಟ್ ಮಾಡಿ. ಅಪ್ಡೇಟ್ ಆದ ನಂತರ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮ್ಮ ಇನ್ಸ್ಟಾಗ್ರಾಮ್ ಇವಾಗ ಕರೆಕ್ಟ್ ವರ್ಕ್ ಆಗಿದೆ ಒಮ್ಮೆ ಚೆಕ್ ಮಾಡಿ. ಕರೆಕ್ಟ್ ವರ್ಕ್ ಆಗ್ಬೇಕಂತಂದರೆ ನಿಮ್ಮ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೇಲ್ಗಡೆ 3 ಲೈನ್ ಕಾಣ್ತಾವಲ್ಲ, 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇವಾಗ ಇಲ್ಲಿ ಡಾಟಾ ಯೂಸ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಡಾಟಾ ಸೇವರ್ ಆಪ್ ಇದೆಯಲ್ಲ, ಇದನ್ನು ಆನ್ ಮಾಡಿ. ನಿಮ್ಮ ಡಾಟಾನ ಸೇವ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಬಫರಿಂಗ್ ಆಗೋದು, ಸ್ಲೋ ವರ್ಕ್ ಆಗೋದು ಪ್ರಾಬ್ಲಮ್ನ ಸಾಲ್ವ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಅವ್ರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.